ನೋಡಿ ಒಂದು ರಾಕಲ್ಲಿ ಅವ್ರದ್ದು ಇಮೇಜ್ ಎಲ್ಲ ಈ ಥರ ಬಿದ್ದಿದೆ. ತೆಗಿಯೋಕ್ಕೆ ಬಂದಿಲ್ಲ. 508 ಮಿಲಿಯನ್ ಇಯರ್ಸ್ ಓಲ್ಡ್. 5,000 lakh ಇಯರ್ಸ್ ಅಂದರೆ 50 crore ಇಯರ್ಸ್. ಓ ಇದೇನು ದೊಡ್ಡ ಕಲ್ಲು ನೋಡಿ. ಇದು 565 ಮಿಲಿಯನ್ ಇಯರ್ಸ್ ಆಗೋ ಏನೋ ಕಲ್ಲು. ಹುಚ್ಚಿ ಹುಷಾರು ಅಲ್ಲಮ್ಮ, ರಾಕ್. ಅದು ವ್ಯೂ ನೋಡಿ, ಇಲ್ಲಿ ಕಾಣಿಸುತ್ತೆ ರೈನೋಸರಸ್. ಓ ಇಲ್ಲಿ ಮಮ್ಮಿ ವಿಂಟರ್ ಜಾಕೆಟ್ ಕಾಣಿಸ್ತಿದೆಯಂತೆ. ಹಿಂಗೆ ಇನ್ನೂ ಈ ಲೆವೆಲಲ್ಲಿ ತುಂಬ ಇದೆ, ನೋಡೋಕೆ ಹೋಗ್ತಾ ಇದ್ದೀವಿ. ಇದೇನಿದು? ಇದು ಜಸ್ಟ್ ಸ್ಟ್ಯಾಚ್ಯೂ ಹೇಳಿ. ವೈಟ್ ರೈನೋಸರಸ್, ಸದರನ್ ವೈಟ್ ರೈನೋಸರಸ್. ಇದು ಬಂದ್ಬಿಟ್ಟು ಅಮೆರಿಕನ್ ಬೈಸನ್. ಈ ಮೂವಿಯಲ್ಲಿ ಇರುತ್ತಲ್ಲೇನೋ, ಇಲ್ಲಿ ಬಾಹುಬಲಿಯಲ್ಲಿ ಇದೆಯಲ್ಲ ನೋಡಿ, ಅದಕ್ಕಿಂತ ದೊಡ್ಡದಾಗಿರುತ್ತೆ. ಅಪ್ಪ ಅನಕೊಂಡ ನೋಡ್ರಲ್ಲಿ ಎಷ್ಟು ದಪ್ಪ ಇದೆ. ಎಷ್ಟು ಎತ್ತರ ನಿಂತಿದೆ ನೋಡಿ ಸ್ನೇಕ್. ಏನು ಸ್ನೇಕ್ ಇದು ಎತ್ತರ? ಬ್ಲ್ಯಾಕ್ ಕೋಬ್ರಾ ನೋಡಿ, ಆಲ್ಮೋಸ್ಟ್ ಒಂದು 2 feet ನಿಂತ್ಕೊಂಡಿದೆ. ಇಲ್ಲಿ ಯಾವುದಿದು? ಪೊಲಾರ್ ಬಿಯರ್. ಇದು ಓಷನ್ ಅನಿಮಲ್ಸ್. ಸ್ಟಾರ್ ಫಿಶ್ ಕೆಳಗಡೆ. ಇಲ್ಲ 7 ಇಲ್ಲೊಂದು. ಇದೆಲ್ಲ ಆರ್ಕಿಟಿಕ್ ಕ್ರೀಚರ್ಸ್ ಪುಚಿ. ಆರ್ಕಿಟಿಕ್ ಇದೆಲ್ಲ. ವೈಟ್ ವೂಲ್ಫ್. ಇಲ್ಲೊಂದು ವೂಲ್ಫ್ ಇದೆ ನೋಡಿ. ಏನದು? ಫಾಕ್ಸ್. ಹಾಂ ಇಲ್ಲಿ ಕೊಟ್ಟಾರಲ್ಲ ನಂಬರ್ 4 ಆರ್ಕಿಟಿಕ್ ಫಾಕ್ಸ್. ಇಲ್ಲೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಎಲ್ಲ ಶಂಕುಗಳು. ಓಹೋ ಎಷ್ಟು ದೊಡ್ಡವಿದಾವೆಲ್ಲ. ಹುಳ. ಬ್ಯಾಟ್ಸ್ ನೋಡಿ. ವೈಟ್ ಪೊಲಾರ್ ಬೇರ್. ಪಾಂಡಾ. ಅಮ್ಮು ಪಾಂಡಾ. ಅಲ್ಲಿ ಅಮ್ಮವ್ರು ನೋಡೋಕೆ ಹೋಗ್ತಿದಾರಲ್ಲ, ಅದು ತುಂಬ ಹೈಟ್ ಇರುತ್ತದೆ. ತೋರಿಸ್ತೀನಿ, ಅಲ್ಲಿದೆ, ತೋರಿಸ್ತೀನಿ. ಇಲ್ಲಿ ಕೆನಡಾಲ್ಲಿ ಇವು ತುಂಬ ಇರ್ತವೆ. ಇದು ಬಂದ್ಬಿಟ್ಟು ವುಡ್ಲ್ಯಾಂಡ್ ಕ್ಯಾರಿಬು. ಏನು ಪ್ರೀತು ಅದು? ವೈಲ್ಡ್ ಕ್ಯಾಟಾ? ನೋಡಿ ಪಕ್ಷಿಗಳ ಸೆಕ್ಷನಲ್ಲಿ. ಅಕ್ವೇರಿಯಮ್. ಯಾವುದೋ ಬರ್ಡ್ದು ಕೂಡ ಸ್ಕೆಲಿಟನ್ ಇಟ್ಟಿದ್ದಾರೆ, ಭಾಳ ದೊಡ್ಡ ಬರ್ಡ್. ಓ ಇದೆಲ್ಲ ರಿಯಲ್ ಬಾಟ್ಲಲ್ಲಿ. ನಾವು ನಮ್ಮ ಸ್ಕೂಲುಗಳಲ್ಲಿ ನೋಡ್ತಾ ಇದ್ವಿ ಈ ಥರ ಅನಿಮಲ್ಸ್ನ ಬಯಾಲಜಿ ಲ್ಯಾಬಲ್ಲಿ. ರಿಯಲ್ ಅನಿಮಲ್ಸ್ನ ಎಲ್ಲ ಬಾಟ್ಲಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ನೋಡಿ, ಡೆಡ್ ಅನಿಮಲ್ಸ್ನ.
different types of butterflies, rats and bats. ಇದೇನೋ ಬ್ಯಾಟ್ಸ್ ಅಂತ ಏನೋ ಇಟ್ಟಿದ್ದಾರೆ ಇಲ್ಲಿ. ಇದ್ದೀನಿ ಇಲ್ಲೆಲ್ಲ ಕತ್ಲಾಗಿದೆ ನೋಡಿ ಬ್ಯಾಟ್ಸ್. ಇದರೊಳಗಡೆ ಇದ್ದಾಗ ಒಂದು 10,000 ಬ್ಯಾಟ್ಸ್ ಬರೀಕ್ ಬರ್ತವೆ. ಓಕೆನಾ, ಬಿ ರೆಡಿ ಫಾರ್ ದ ಬ್ಯಾಟ್ಸ್. ಅಮ್ಮು ಇಲ್ಲೆಲ್ಲ ಫುಲ್ ಒಂಥರ ಕೇವ್ ಫೀಲಿಂಗ್ ಬರಬೇಕಂತ ಈ ಥರ ಮಾಡ್ತಿದ್ದಾರೆ. ಇಷ್ಟು ಕತ್ಲಾಗಿರುತ್ತೆ ಅಂತ. ಇಲ್ಲೇನೋ ಕೊಟ್ಟಿದ್ದಾರೆ, ಏನೋ ಗೊತ್ತಿಲ್ಲ ನೋಡಿ. ಕೇವ್ ಸೊ ಇದು ರಿಯಲ್ ಟೈಮ್ ಕೇವ್ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ. ಫುಲ್ ಕತ್ಲು ಒಳಗಡೆ ಅಲ್ಲ. ಇದು ಬಂದ್ಬಿಟ್ಟು ಬರ್ಡ್ಸ್ ಏರಿಯಾ. ಡಿಫ್ರೆಂಟ್ ಬರ್ಡ್ಸ್ ಇದೆ ನೋಡಿ ಮೇಲೆ. ಇಲ್ಲೇ ರಿಂದೆ ರಿಯಲ್ ಹೌಲ್ ಥರ ಇದೆ, ಬಟ್ ಇದು ವುಡ್ಡಲ್ಲಿ ಮಾಡಿರೋದು. ಟಾಯ್ಸ್ ಸೆಕ್ಷನು. ಇಲ್ಲೇನೋ ಟಾಯ್ಸ್ ಇದೆ ನೋಡಿ, ಮಿಲ್ಟ್ರಿ ಡಿಫ್ರೆಂಟ್ ಕಲರ್ದೆಲ್ಲ ಇದೆ. ಚೆನ್ನಾಗಿ ಮಾಡಿದಾರಲ್ಲ. ಆರ್ಮೀಸ್ ಅರೌಂಡ್ ದ ವರ್ಲ್ಡ್ ಅಂತಿದಲ್ಲ. ವರ್ಲ್ಡಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡಲ್ಲಿ ಆರ್ಮಿ ಯಾವ ಥರ ಇತ್ತು, ಮತ್ತು ಅವ್ರು ತಗೊಂಡೋ ಐಟಮ್ಸ್ ಎಲ್ಲ, ಫುಡ್, ಟೀ. ಸೊ ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡ್ಕೊಳೋದಕ್ಕೆ ಒಂದು ಏರಿಯಾ ಇಟ್ಟಿದ್ದಾರೆ ಇಲ್ಲಿ. ಸೊ ದಿಸ್ ಈಸ್ ಫಾರ್ ಕಿಡ್ಸ್ ಸೆಕ್ಷನ್. ಇವ್ರು ಮೂವರು ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಏನಿದ್ರ ಸುಸ್ತಾಗಿದೆಯಾ ತಿರುಗಿ? ನೋಡಿದೀವಾ? ಇಲ್ಲಮ್ಮ. ಇದು ಮತ್ತು ಡೈನೋಸರ್ ಸೆಕ್ಷನೇ. ಡಿಫ್ರೆಂಟ್ ಆಗಿದೆ ಡೈನೋಸರು. ಲೆವೆಲ್ 3ಗೆ ಬಂದ್ವಿ. ಲೆವೆಲ್ 3ಅಲ್ಲಿ ಈ ಥರ ಏನೇನೋ ಇಟ್ಟಿದ್ದಾರೆ ಸ್ಟ್ಯಾಚ್ಯೂಸ್ ಎಲ್ಲ. ನೋಡೋಣ, ಫಸ್ಟ್ ಈ ಕಡೆ ಒಳಗಡೆ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಹಳೆಯ ಕಾಲದ ಲೋಟ್ ಗ್ಲಾಸಸ್, ಸ್ಮಾಲ್ ಜಗ್ಸ್ ಅವೆಲ್ಲ ಏನು ಇಟ್ಟಿದ್ದಾರೆ, ಬೌಲ್ಸು. ಇವು ಸುಸ್ತು ಹೊಡೆದ್ಬಿಟ್ಟು ಇಲ್ಲಿ ಕೂತಿದ್ದಾರೆ ಪಾಪ 3 ಜನ. ಇದೇನೋ ದೊಡ್ಡ ಕಾರ್ಪೆಟ್ ಥರ ಇದೆ. ರೋಮನ್ ನೋಡಿಲಿ, ಆರ್ನಮೆಂಟ್ಸ್ ಇದೆ, ರಿಂಗ್ ಏನೇನೋ ಎಲ್ಲ.
Maybe 7, yeah, put your hood on and you point to the ಈ ಡಿಸೈನ್ ರಿಯಲ್ ಆಗಿ ತುಂಬ ಚೆನ್ನಾಗಿದೆ. Okay, now ಓಕೆ. ಇದು ಫೋಟೋ ತೆಗಿಯೋದು. ಗೋಲ್ಡ್ ಕಾಯಿನ್ ನೋಡಿ, ರಿಯಲ್ ಗೋಲ್ಡ್ ಕಾಯಿನ್ಸ್. ಏನೋ ಚೈನ್ಸ್ ಎಲ್ಲ ಇದೆ ನೋಡಿ, ಚೈನ್ಸ್, ರಿಂಗ್ಸ್. ಹಾಂ ಹೇಳೋ, ಅಲ್ಲಿಗೆ ಹೋಗೋಣ ತಾಳಿ. ಹೋಗ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಮುಂದೆ. ಇಷ್ಟೊತ್ತು ನೋಡಿದ್ದು ಯುರೋಪಿಯನ್ ಯೂಸ್ ಮಾಡೋ ಐಟಮ್ಸ್. ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕೂಡ ಯುರೋಪಿಯನೇನಾ? ಓಕೆ. ಇನ್ನು ಟ್ರೋಫೀಸ್ ಎಲ್ಲ ಇದೆ ಇಲ್ಲಿ. ಅಲ್ಲೇ ಸೊ ಏನೇನೋ ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಇದೆ, ಟ್ರೋಫೀಸ್. ಮನೆಗೆ ಹೋಗೋಣ? ಸಾಕಾಯ್ತಾ? ಇನ್ನೂ ಇಲ್ವಾ? 2 days ಇಲ್ಲೇ ಇರೋಣ? ಆಯಿತು. ಮೀಂದಿರ ಅರ್ಜುನ ಹಾಕೊಂತಿದ್ನಲ್ಲ ಆ ಥರ, ಗೊತ್ತಾ ಪ್ರೀತು? ಓ ಗನ್ಸ್ ನೋಡ್ರ, ಓಹೋ ಎಷ್ಟುದ್ದ ಇದೆ ಇದು ಗನ್ಸು. ಯುದ್ಧ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಹಾಕ್ಕೊತಾ ಇದ್ರಲ್ವ, ಸೊ ಅದೆಲ್ಲ ತೆಗೆದಿಟ್ಕೊಂಡಿದ್ದಾರೆ ನೋಡಿ. ಕುಚಿ ಮಹಾಭಾರತದಲ್ಲಿ ಕೂಡ ಈ ಥರ ಇಟ್ಕೊಂಡಿರ್ತಾರೆ ಕಣೋ ಎಲ್ಲ. ಇವೆಲ್ಲ ಎಷ್ಟು ತೂಕ ಇರ್ತಾವೆ ಗೊತ್ತಾ ಪ್ರೀತು? ನೋಡಿ ಇಲ್ಲಿ ಕಂಪ್ಲೀಟ್ ಬಾಡಿ ಎಲ್ಲ ಸ್ಟೀಲ್ ಇದ್ದ ಕವರ್ ಆಗಿರ್ತಾರೆ ನೋಡಿ. ನೋಡ್ದಾ? ಅದಕ್ಕೆ ಅವ್ರಿಗೆ ಚಾಕುನಾಗ ಹೊಡೆದ್ರು ಏನೂ ಆಗಲ್ಲ, ಗೊತ್ತಾ? ಅರ್ಜುನ ಅಂತ ಎಲ್ಲ ನೋಡಿ ಎಷ್ಟೊಂದು ತೂಕ ಇರೋದೆಲ್ಲ ಹಾಕ್ಕೊಂಡಿರ್ತಾರೆ ಅವರು. ನೋಡಿ ಇಲ್ಲಿ ಹೆಲ್ಮೆಟ್ ನೋಡಿ ಹೆಂಗಿದೆ, ಐರನ್ ಹೆಲ್ಮೆಟ್ ಇದು, ಐರನ್ ನೋಡಲಿ. ಸೊ ಇಲ್ಲಿ ಯಾವುದೋ ಒಂದು ದೊಡ್ಡ ಆಂಫಿ ಥಿಯೇಟ್ರ್ ಇದೆ, ಎಲ್ಲ ಏನೋ ಡಿಸ್ಪ್ಲೇ ಆಗ್ತಿದೆ ನೋಡಿ, ಭಾಳ ಚೆನ್ನಾಗಿದೆ ಅಲ್ಲಿ ನೋಡೋದಕ್ಕೆ. ಸೊ ಇಲ್ಲೆಲ್ಲ ಹಳೆ ಫರ್ನಿಚರ್ಸ್ ಎಲ್ಲ ಇದೆ ನೋಡಿ. ವಾವ್, ಸೂಪರಾಗಿದೆ. ವಾವ್, ಟೀ ಐಟಮ್ಸ್. ಒಂದು ನಿಮಿಷ, ಅದಾಗಿದೆ. ಕಂಪ್ಲೀಟ್ ರೂಮ್ ಸೆಟಪ್ ಇದೆ ನೋಡಿ ಇಲ್ಲಿ. ಹೋಗೋಣಮ್ಮ, ಇನ್ನೊಂದು 10-20 minutes ಅಷ್ಟೇ. ಚೆನ್ನಾಗಿದೆ. ಕೊರಿಯರ್ ಬಂದಿದೆ ಆಟ ಸಾಮಾನು, ಅದಕ್ಕೆ ಮನೆಗೆ ಹೋಗೋಣ ಅಂತ. ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಎಕ್ಸಲೆಂಟ್ ಆಗಿದೆ ಇದು. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಹತ್ರದಿಂದ. ವಾವ್, ಈ ಇದೆಲ್ಲ ಬಂದ್ಬಿಟ್ಟು ವಿಕ್ಟೋರಿಯನ್ ಪ್ಯಾರಲಲ್ 1860 1885, ಆಲ್ಮೋಸ್ಟ್ 150 years ಓಲ್ಡ್ ಅನಿಸುತ್ತೆ. ಹಾಂ ನೋಡಿ ಸಖತ್ತಾಗಿದೆ ಇಲ್ಲಿ. ಹಾಂ ಹೌದು, ಹೋಗಂತಾಳಮ್ಮ. ಪುಚಿ ಇವೆಲ್ಲ 150 years ಓಲ್ಡ್ ಫರ್ನಿಚರ್ ಇವು, ಗೊತ್ತಾ? ಹಾಂ ಇಲ್ಲಿ ನೋಡಿ, ಇಲ್ಲಿ ಇದು ನೋಡಿ ಸಖತ್ತಾಗಿದೆ. ಒಂಥರ ಸ್ನೇಕ್ ಇದ್ದ ಲ್ಯಾಂಪ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಇದೆಯಲ್ಲ ಸ್ನೇಕ್ದು ಡಿಸೈನ್ ಅಷ್ಟೇ, ರಿಯಲ್ ಅಲ್ಲ. ಸೊ ಸ್ನೇಕ್ ಇವೆಲ್ಲ 150 year ಓಲ್ಡ್ ಫರ್ನಿಚರಮ್ಮ. ಇವೆಲ್ಲ ಇಷ್ಟು ಹಳೆ ಫರ್ನಿಚರ್ನ ಎಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇಲ್ಲಿ ಯಾವುದೋ ನೇತ್ರಂಗೆ ಇದಿಷ್ಟ ಆಯ್ತು ಅಂತ. ಓ ವಾ, ಡ್ರೆಸ್ಸಿಂಗ್ ಟೇಬಲ್ ನೋಡಿ ಎಷ್ಟು ವರ್ಷ ಹಳೇದಿದು. ಇದು ಕೂಡ ಆಲ್ಮೋಸ್ಟ್ 1950s, 100 years ಓಲ್ಡ್ ಆಲ್ಮೋಸ್ಟ್. ಏನೇನು ಬಂದಿದೆ ಕೊರಿಯರಲ್ಲಿ? ಚೈನೀಸ್ ಚೆಕ್ಕರ್ಸು, ಚೆಸ್ ಬೋರ್ಡು ನೋಡಿ.
ಡಿಸೈನ್ ಸಕ್ಕತ್ತಾಗಿದೆ ಇದೆಲ್ಲ. ಅಲ್ಲಿ ಕುತ್ಕೋ ಹೋಗಿ ನೋಡಲ್ಲಿ ಕುತ್ಕೋ ಹೋಗಿ. ನಡೆದು ಸುಸ್ತಾಗ್ಬಿಟ್ಟಿದೆ ಇನ್ನೊಂದ್ಸಲ. ಇಲ್ಲಿ ಯಾವುದೋ ಗ್ಲಾಸ್ ಇಟ್ಟಿದ್ದಾರೆ, ಕ್ರಿಸ್ಟಲ್. ನೋಡ್ಕೊಂಡು ಬಂದ್ವಿ ರಾಯಲ್ ಒಂಟ್ಯಾರಿಯೋ ಮ್ಯೂಸಿಯಮು. ತುಂಬ ಚೆನ್ನಾಗಿತ್ತು. ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಆಗುತ್ತೆ ನೋಡೋದಕ್ಕೆ ಕಂಪ್ಲೀಟಾಗೆ. ಸೊ ಚೆನ್ನಾಗಿ ಊಟ ಮಾಡ್ಕೊಂಡು ಬನ್ನಿ. ಒಳಗಡೆ ಎಲ್ಲ ಸಿಗುತ್ತೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ ಫುಡ್ಡೆಲ್ಲ. ರಾಯಲ್ ಒಂಟ್ಯಾರಿಯೋ ಮ್ಯೂಸಿಯಂ, ROM ಇಲ್ಲಿದೆ ನೋಡಿ. ROM ಹೋಗ್ತಾ ಇದ್ದೀವಿ. ಚಳಿ ಇದೆ ತುಂಬ. ಒಂದು 4 ಅವರ್ಸ್ ಆಯಿತು ನಾನು ಒಳಗಡೆ ಹೋಗಿ. ಅಷ್ಟೇ, ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಓಕೆ ಬಾಯ್ ಬಾಯ್ ಹೇಳ.